ಅಮ್ಮ ಅಮ್ಮ ನಿನ್ನ ಮಗಳು ದುರ್ಗಾ, ನಿನ್ನ ಮಗಳು ದುರ್ಗಾ ಆ ಗುಹೆ ಒಳಗೆ ಹುಡುಕಾಟ, ಶತ್ರು ನಾಶದ ಪಣ, ಶತ್ರು ಹೋರಾಟದ ಪಣ, ದುರ್ಗಾ ಹೋರಾಟ ನೋಡು. ನಾನು ಸತ್ಯ ಹೇಳಲಿಲ್ಲ, ಅಂತರಾತ್ಮಕ್ಕೆ ಗೊತ್ತು, ಅವಳು ನಿನ್ನ ಮಗಳು, ನಮ್ಮ ಮಗಳು. ಸಾಧ್ಯ ಇಲ್ಲ, ಈಗಲೇ ಸಾಧ್ಯ ಇಲ್ಲ, ಹೊರಬರಲು ಸಾಧ್ಯ ಇಲ್ಲ. ಸಮಯ ಬೇಕು, ಅಂಬಿಕಾ ಬರಬೇಕು. ನನ್ನ ಕೈಲೇನೂ ಇಲ್ಲ, ಎಲ್ಲ ಅಮ್ಮನ ಆಜ್ಞೆ, ತಾಯಿ ಆಜ್ಞೆ. ಕಾಯ್ಬೇಕು, ಕಾಯಿ. ಹೊರ ಬರ್ತಾಳೆ. ಅಕ್ಕ ತಂಗಿ ದಾರಿ ಹುಡುಕ್ತಾರೆ. ದುರ್ಗಾ ನಿನ್ನ ಹತ್ರ ಬಿಟ್ಟು ಹೋಗ್ತಾಳೆ. ನಿನಗಾಗಿ ಒಂದು ದಾರಿ ಬಿಟ್ಟು ಹೋಗ್ತಾಳೆ. ನಂಬಿಕೆ ಇಡು. ಕಾಯ್ಬೇಕು. ಇದೇನಿದು? 2 ಮಡಕೆ ಗಾಳಿಲಿ ತೇಲ್ತಿದೆ. ಇದರಲ್ಲಿ ಅಂಬಿಕಾ ಅಕ್ಕನ ಮಡಕೆ ಯಾವುದು? ಇದಾ ಅಥವಾ ಇದಿರ್ಬೋದಾ? ಯೋಚನೆ ಮಾಡೋದೇ ಬೇಡ. ಇದೆರಡರಲ್ಲೂ ಆತ್ಮಗಳು ಬಂದಿ ಆಗಿರ್ಲೇಬೇಕು. ಒಂದರಲ್ಲಿ ಅಂಬಿಕಾ ಅಕ್ಕ ಇರ್ತಾಳೆ, ಇನ್ನೊಂದು ಇನ್ಯಾರೋ ಇರ್ಬೋದು. ಇದೆರಡನ್ನೂ ಎತ್ಕೊಂಡು ಹೋಗ್ಬಿಡ್ತೀನಿ. ಅದ್ರಲ್ಲಿ ತಪ್ಪೇನಿದೆ? ಇದೆರಡನ್ನು ತಗೊಂಡೋಗಿ ಎರಡನ್ನು ಬಿಡುಗಡೆ ಮಾಡ್ತೀನಿ. ಹಾ, ದುರ್ಗಾ, ದುರ್ಗಾ, ದುರ್ಗಾ! ಏಯ್ ಚಿತ, ನಾನು ಜೋಡಿಸ್ತೀನಿ. ನೀನು ಹೋಗಿ ಕ್ಯಾನ್ ತೊಗೊಂಬ. ಬೆಂಕಿ ಹಚ್ಚಿದ್ರೆ ದಗ ಅಂತ ಒಬ್ರದು ಬೂದಿ ಕೂಡ ಗಾಳಿಯಲ್ಲಿ ಕರ್ಗೋಗ್ಬೇಕು. ಮಣಿ, ಮಣಿ, ದುರ್ಗನ್ ಎಲ್ಲಿ ಕರ್ಕೊಂಡೋದ್ರು ಗೊತ್ತಾಯ್ತಾ? ಇಲ್ಲ ಬಾಸು, ಆ ಕಡೆ ಎಲ್ಲ ಹುಡುಕ್ತೆ, ಎಲ್ಲೂ ಸುಳಿವೇ ಇಲ್ಲ. ಈಗ ಏನ್
ಇಲ್ಲ ಮಣಿ, ದುರ್ಗಂಗೇನೂ ಆಗಲ್ಲ. ದುರ್ಗನ್ ಹುಡುಕ್ಲೇಬೇಕು. ಹುಡುಕ್ತೀವಿ ಮಣಿ. ನಿನ್ನ ಕೈಯಲ್ಲಿ ಎಲ್ಲೆಲ್ಲಿ ಆಗುತ್ತೋ ಅಲ್ಲೆಲ್ಲ ಹುಡುಕು. ಅಮ್ಮ, ಯಾಕಮ್ಮ ನನ್ನ ಇಷ್ಟೊಂದು ಪರೀಕ್ಷೆ ಮಾಡ್ತಾ ಇದೆಯಾ? ಅಂಬಿಕನ ಕಳ್ಕೊಂಡು ನಾನು ಜೀವಂತ ಶವವಾಗಿದ್ದೆ. ನೋವಿಂದ ನನ್ನ ಆಚೆ ತಂದು ಮತ್ತೆ ಬದುಕೋದಕ್ಕೆ ಭರವಸೆ ತುಂಬಿದವಳೆ ದುರ್ಗಾ. ದಯವಿಟ್ಟು ದುರ್ಗನ್ ಕಿತ್ಕೋಬೇಡ ತಾಯಿ. ನನ್ನ ಮಗಳನ್ನ ಮತ್ತೆ ಅನಾಥರನ್ನಾಗಿ ಮಾಡಬೇಡ. ಬೇಕಾದ್ರೆ ನೀನು ನನ್ನ ಪ್ರಾಣ ಕಿತ್ಕೊ, ಆದರೆ ದುರ್ಗಂಗೆ ಶಿಕ್ಷೆ ಕೊಡಬೇಡ. ಇದರಲ್ಲಿ ಅವಳು ತಪ್ಪೇನಿದೆ? ನನ್ನ ಮದುವೆ ಆಗಿದ್ದೆ ಅಪರಾಧನ? ದಯವಿಟ್ಟು ತಾಯಿ, ದುರ್ಗ ನನ್ನ ವಾಪಸ್ ಕೊಟ್ಬಿಡು. ಏನಾಯ್ತಪ್ಪ? ಯಾಕೆ ಹಿಂಗೆ ಅಳ್ತಾ ಇದೀಯಾ? ಅಮ್ಮ, ನನ್ನ ಹೆಂಡ್ತಿನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ. ಹಾಂ, ನೀವೇನಾದ್ರೂ ನೋಡಿದ್ರಾ? ಇಲ್ಲಪ್ಪ, ನಾನು ಯಾರನ್ನೂ ನೋಡಲಿಲ್ಲ. ಯಾಕೆಂದರೆ ನನಗೆ ಕಣ್ಣು ಕಾಣಲ್ಲ. ಆದರೆ ಸ್ವಲ್ಪ ಹೊತ್ತಿನ ಹಿಂದೆ ಒಂದಷ್ಟು ಜನ ಹುಡುಗಿನ ಸಾಯಿಸಬೇಕು ಅಂತ ಮಾತಾಡ್ತಿದ್ದದನ್ನು ಕೇಳಿಸ್ಕೊಂಡೆ. ಸಾಯಿಸ್ಬೇಕು ಅಂತನಾ? ನಾನು ಏನು ಮಾಡಲಿ ಈಗ? ಎಲ್ಲಿ ಅಂತ ಹುಡುಕ್ಲಿ? ಯೋಚನೆ ಮಾಡಬೇಡ. ನಿನ್ನ ಹೆಂಡ್ತಿನ ಉಳಿಸ್ಕೊಳ್ಳೋದಕ್ಕೆ ಸಮಯ ಇಲ್ಲ. ಬೇಗ ಹೊರಡು. ಚಿಂತೆ ಮಾಡಬೇಡ. ಇದೇನಾಗಬೇಕು ಅದು ಹಾಗೇ ಆಗುತ್ತೆ.